ಎಸ್, ಅಧಿಸೂಚನೆಗಳು ನೇಮಕಾತಿಗಳು ಆಗುವುದು ಖಚಿತ. ಇಂದಿನಿಂದ ಯಾವುದೇ ದಿನದಲ್ಲಿ ಆಗಬಹುದು, ನೆನಪಿರಲಿ. 3 ದಿನದಲ್ಲೂ ಆಗ್ಬೋದು, 15 ದಿನದಲ್ಲೂ ಆಗ್ಬೋದು, 1 ತಿಂಗಳೊಳಗೆ ಆಗ್ಬೋದು. ಒಟ್ಟಾರೆ ಇಂದಿನಿಂದ 2027 ಡಿಸೆಂಬರ್ ಒಳಗೆ ಎಲ್ಲಾ ನೇಮಕಾತಿಗಳು ಏನೇನು ಸರ್ಕಾರ ಹೇಳಿದವೋ, KS PSI ಆಗುತ್ತೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, STA FTA, ಗ್ರೂಪ್ ಸಿ, ಸಬ್ ರಿಜಿಸ್ಟ್ರಾರ್, ಮುನ್ಸಿಪಲ್ ಚೀಫ್ ಆಫೀಸರ್, ಇತರೆ ವಿವಿಧ ರೀತಿಯ ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳು ಕೂಡ, ಇವನ್ CET ಕೂಡ ಆಗುತ್ತೆ. ಎಲ್ಲಾ ನೇಮಕಾತಿಗಳು ಆಗುವುದು ಖಚಿತ. ಆದರೆ ಇಲ್ಲೊಂದು ಪಾಯಿಂಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಅರಿತುಕೊಂಡು ಮುಂದುವರಿಯುತ್ತಾರೋ ಇಂದಿನಿಂದ ಅವರು ಒಂದು ಹುದ್ದೆ ತಗೊಂತಾರೆ. ಅದಕ್ಕೆ ಬರ್ತೀನಿ ಏನಂತ, ಸಸ್ಪೆನ್ಸ್ ವಿಚಾರ ನಿಮಗೆ ಗೊತ್ತಿರೋದೆ, ಮತ್ತೆ ಅದನ್ನೇ ವಿವರವಾಗಿ ಬಿಡಿಸಿ ಹೇಳ್ತೀನಿ ನಿಮಗೆ. ಇಷ್ಟು ನೇಮಕಾತಿಗಳು ಆಗೋದು ಖಚಿತ, ಅದ್ರಲ್ಲಿ ಡೌಟೇ ಬೇಡ ಸರ್. ಸುಮ್ಮನೆ ಕಂಪ್ಲೇಂಟ್ ಹಾಕಿದ್ದೀರಾ? ಡೆಫಿನೆಟ್ಲಿ ಸೀರಿಯಸ್ ಆಗಿ ಹಾಕಿರೋದು ಹಾಗೆ ಆಗುತ್ತೆ. 2017 ಗತ ವೈಭವ 2027 10 ವರ್ಷಗಳ ನಂತರ ಮತ್ತೆ ಪುನರಾವರ್ತನೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. 2017ರಲ್ಲಿ ಇದೇ KS ಆಗಿತ್ತು 400+, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 500+. ಅರ್ಥ ಆಯ್ತಾ? FTA STA, ಗ್ರೂಪ್ ಸಿ, PDO, ಸಬ್ ರಿಜಿಸ್ಟ್ರಾರ್, CTI ಎಲ್ಲಾ ಹುದ್ದೆಗಳು 2017ರಲ್ಲಿ ಮಾಡಿದ್ರು. ಸಿದ್ದರಾಮಯ್ಯ ಅವರು 13ಕ್ಕೆ ಬಂದ್ರು, 14 15 ಮಾಡಲಿಲ್ಲ, ಆಮೇಲೆ 16 ಕೊನೆಗೆ ಪ್ರಾರಂಭ ಮಾಡಿ 17ಕ್ಕೆ ಮುಗಿಸಿದ್ರು. ಎಲ್ಲಾ ನೇಮಕಾತಿಗಳು ಅಚ್ಚುಕಟ್ಟಾಗಿ ನೇಮಕಾತಿ ಮಾಡಿ ಹೋಗಿದ್ರು. ಕ್ಲಿಯರ್? ನಂತರ ಹೇಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ 24 25 ಮಾಡಿಲ್ಲ, 26 ನೇಮಕಾತಿಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. 27 ಡಿಸೆಂಬರ್ ಒಳಗಡೆ ಮುಕ್ತಾಯ ಮಾಡ್ತಾರೆ. ಅದಕ್ಕೋಸ್ಕರ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ನೇಮಕಾತಿಗಳು ಆಗೋದು. ಎಗೈನ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ 2017 ಗತ ವೈಭವ ಪುನಃ ಮರುಕಳಿಸುವುದರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ಆ ಒಂದು ಹುದ್ದೆಗಳಲ್ಲಿ ನೀವು ಒಬ್ಬರು ಆಗಿರ್ತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಆಗಿರ್ಲೇಬೇಕು, ನೀವು ಆಗ್ತೀರಾ ಆ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಈ ಒಂದು ಮುಂದೆ ಹೇಳುವಂತ ವಿಚಾರಗಳನ್ನ ನೀವು ಸೀರಿಯಸ್ ತಗೊಂಡು ಮುಂದುವರಿರಿ. ಡೆಫಿನೆಟ್ಲಿ ನಿಮಗೆ ಒಂದು ಕೆಲಸ ಸಿಗುತ್ತೆ. ಕ್ಲಿಯರ್? ಬನ್ನಿ ಹಾಗಾದ್ರೆ ಏನು ವಿಚಾರ ನೋಡಿ. ಅಧಿಸೂಚನೆ, ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ. ಅಧಿಸೂಚನೆಗಳು ಅಥವಾ ನೇಮಕಾತಿ ಅಧಿಸೂಚನೆಗಳು ಸುಮ್ಮನೆ ಒಂದು ಟಾಪಿಕ್ ಇರಲಿ ಅಂತ. ಇಲ್ಲಿ ಮೇಜರ್ ಆಗಿ ಯಾವುದೋ ಒಂದು ಎಕ್ಸಾಮ್, PSI ಆರ್ KS ಯಾವ್ದಾರ ತಗೊಳ್ಳಿ, ಒಂದು 200 ಅಂಕಕ್ಕೆ ಗರಿಷ್ಠ 200 ಅಂಕ ಪರೀಕ್ಷೆ ನಡೆಯುತ್ತೆ. ಎಷ್ಟು ಅಂಕ? 200 ಅಂಕಗಳಿಗೆ. ಈ 200 ಅಂಕಗಳಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಸ್ಪೆಸಿಫಿಕ್ ಆಗಿ ಹಿಂಗೆ ಅಂತ ಹೇಳಿದ್ರೆ, ಯಾವ್ದೋ PSI ತಗೊಳ್ಳಿ, KS ತಗೊಳ್ಳಿ, ನೀವು ಯಾವ್ದೋ PDO ಓದ್ತಿರ್ತೀರ ಅಥವಾ ಸಬ್ ರಿಜಿಸ್ಟ್ರಿ ಅಥವಾ ಗ್ರೂಪ್ ಸಿ ಓದ್ತಿರ್ತೀರ ಅಂತೇಳಿ FTA ಓದ್ತಿರ್ತೀರ. ಸೊ ಆ ಹಿಂದಿನ ಒಂದು ಪರೀಕ್ಷೆಯಲ್ಲಿ ನೀವು ಆ 200 ಅಂಕಗಳಿಗೆ ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ ಅನ್ನೋದನ್ನು ಫಸ್ಟ್ ಅನ್ವೇಷಣೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ 200 ಅಂಕದಲ್ಲಿ 170 ನಿಂತಿರುತ್ತೆ ಅಂದ್ಕೊಳ್ಳಿ, ಒಂದು ಗೆಸ್, ಒಂದು ಅವರೇಜ್ 170 ಅಂಕಗಳಿಗೆ 170 ಅಂಕಗಳಿಗೆ ಕಟ್ ಆಫ್ ಎಷ್ಟಕ್ಕೆ? 170 ನಿಲ್ಲಿಸಿದ್ದಾರೆ. ಆ ಒಂದು 170 ಅಂಕ ಸಮೀಪ ನೀವು ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ? ಸ್ಪರ್ಧಾರ್ಥಿಗಳು ನಿಮಗೆ ಪ್ರಶ್ನೆ ಮಾಡ್ತಿರೋದು. ಸೊ ಇಲ್ಲಿ ಬನ್ನಿ, 160+ ತಗೊಂಡಿದ್ದಾರೆ ಕೆಲವರು 165+, ಇನ್ ಕೆಲವರು 170, ಸಾರಿ 165+ ಲಾಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ. ಸಾರಿ, ಹ್ಮ್ 165, 160 ಕ್ಲಿಯರ್. ನಂತರ 150+ ನೋಡಿ, 160, 165 ಅಂಡ್ 150+. ಈ 170 ಅಂಕಗಳಿಗೆ ಪಡೆದಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ನೆನಪಿರ್ಲಿ ನೀವೇ. ಸರ್ 170 ಕಟ್ ಆಫ್ ನಿಂತಿತ್ತು ನನಗೆ ಲಾಸ್ಟ್ ಎಕ್ಸಾಮ್ ಅಲ್ಲಿ, ನಾನು 160 ತೆಗೆದಿದ್ದೆ, ಸೊ 169 ತೆಗೆದಿದ್ದೆ, 165 ತೆಗೆದಿದ್ದೆ. ಸೊ 150 ಆಯ್ತು, 155 ಆಯ್ತು, ಇನ್ನೊಂದು 15 ಮಾರ್ಕ್ಸ್, ಇನ್ನೊಂದು 10 ಮಾರ್ಕ್ಸು, ಇನ್ನು 2 ಮಾರ್ಕ್ಸ್ ಸರ್, ಇನ್ನು 2 ಮಾರ್ಕ್ಸ್ ಕೊಡೋ ಫ್ರೆಂಡ್ ಅಂತ ಹೇಳಿ ಫ್ರೆಂಡಿಗೆಲ್ಲ ಚರ್ಚೆ ಮಾಡ್ತಿರ್ತೀರಿ. ಸೊ ಇವ್ರೇನಿದಾರಲ್ಲ, ಇವ್ರು ಎಷ್ಟು ಜನ ಇದಾರೆ ಅಂದ್ಕೊಂಡಿದ್ದಾರೆ? ನಿಮ್ಮಲ್ಲೇ ಇದಾರೆ ಅವರು. ಈ 170 ಅಂಕಗಳಿಗೆ KS ಇರ್ಬೋದು, PS ಇರ್ಬೋದು, 200 ಗರಿಷ್ಠ ಅಂಕ ಇರುತ್ತೆ, 170 ಕಟ್ ಆಫ್ ನಿಂತಿರುತ್ತೆ. ಸೆಲೆಕ್ಷನ್ಗೆ 170 ತೆಗೆದಿರ್ಲೇಬೇಕು, 170 ಹಿಂದೆ ಮುಂದೆ ಆಜು ಬಾಜು ನಿಂತಿರುತ್ತೆ. ಆ 170+, 170 ಯಾರು ತೆಗೆದಿರ್ತಾರೋ ಅವರು
ನೇಮಕಾತಿಯಲ್ಲಿ ಇರ್ತಾರೆ. ನೀವು 160+, 165+, 150+ ತೆಗೆದಿರೋರು ಅವ್ರು ಹಿಂದೆ ಇರ್ತೀರಾ, ನೇಮಕಾತಿ ಆಗಿರಲ್ಲ. ಕಾರಣ ಅವ್ರು ಎಷ್ಟು ಜನ ಇರ್ಬೋದು? ನೀವೇ ಮ್ಯಾಕ್ಸಿಮಮ್ ಅಂದ್ರೆ 1,000 ಅಥವಾ ಬೇಡ 2,000, ಬೇಡ 3,000, ಸೊ ಒಂದು 5,000 ಅನ್ಕೋಣ ಅಪ್ಟು. ಸೊ 1ರಿಂದ 5,000 ಒಳಗೆ ಇದ್ದಾರೆ ಅವರು, ಅಷ್ಟು ಜನ. ಅಷ್ಟು ನನಗೆ ಸಾಧ್ಯನೇ, ನನಗೆ ಡೌಟ್ ಇಷ್ಟು 1,000 ಇರ್ಬೋದು ನನ್ನ ಪ್ರಕಾರ. 1,000 ಜನ ಒಂದು 10-5 ಮಾರ್ಕ್ಸಲ್ಲಿ ಹೋಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ, ಉದಾಹರಣೆ. ಹಾಗಾದರೆ ಇನ್ನು ಉಳಿದಂಥವ್ರು ಸುಮಾರು 50,000 ಜನ 1 ಲಕ್ಷ ಬರೆದಿರ್ತಾರೆ ಪರೀಕ್ಷೆ. ಸೊ ಅದರಲ್ಲಿ ಈ ಒಂದು 200 ಅಂಕಗಳಿಗೆ ಅವ್ರು ಎಷ್ಟು ತೆಗೆದಿರ್ತಾರೆ? 150 ಒಳಗಿರೋದು 110, 120 ಅಥವಾ 120+, 110+, 140+, ಇನ್ ಕೆಲವರು 100 ಒಳಗೋ ಇರ್ತಾರೆ, ಬಿಲೋ 100 ಇರ್ತಾರೆ. ಸೊ ಇವ್ರು ಎಷ್ಟು ಜನ ಇರ್ತಾರೆ ಸರ್? ಹಾಗಾದ್ರೆ ನೀವೇ ಈ ಲಿಸ್ಟಲ್ಲಿ 50,000ದಿಂದ 50K to 1 lakh ಯಾರು? ಇವರು. ಈ ಸ್ಪರ್ಧಾರ್ಥಿಗಳು ಯಾರು? ಡೆಫಿನೆಟ್ಲಿ ಇವರೇ ಜಾಸ್ತಿ ಇರೋದು. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಈ ಲಿಸ್ಟಲ್ಲಿ ಇದ್ದೀರಾ? 90% ಆಫ್ ಸ್ಟೂಡೆಂಟ್ ಈ ಲಿಸ್ಟಲ್ಲಿ ಇದ್ದಾರೆ. 1 ಲಕ್ಷ ಬರೆದಿದ್ದಾರೆ ಪರೀಕ್ಷೆ. ಉದಾಹರಣೆಗೆ 200 ಅಂಕ ಗರಿಷ್ಠ ಅಂಕ, ಅದರಲ್ಲಿ 170 ಕಟ್ ಆಫ್ ಆಯಿತು. ಅದರಲ್ಲಿ 160, 165, 150+, 1,000, 2,000, ಮ್ಯಾಕ್ಸಿಮಮ್ 5,000 ಇಟ್ಕೊಳ್ಳಿ. ಇನ್ನು ಉಳಿದಂಥವ್ರು ಎಲ್ಲಿ? ಹಾಗಾದ್ರೆ ನೇಮಕಾತಿಯನ್ನ, ಅಧಿಸೂಚನೆಯನ್ನ ಮಾಡಿ ಅಂತ ಪ್ರಶ್ನೆ ಮಾಡಲು ಯಾರಿಗೆ ಹಕ್ಕಿದೆ ಅಥವಾ ಯಾರಿಗೆ ಅರ್ಹರು? ಯಾರು ಅರ್ಹರು ಅದನ್ನ ಹೇಳಿ. ಯಾರು? ಇವರು. 170ಕ್ಕೆ 160, 165, 150+ ತೆಗೆದಿದ್ದಾರಲ್ಲ, ಒಂದು 10 ಹೋಯ್ತು, 15 ಹೋಯ್ತು, ನೀವು 20 ಮಾರ್ಕ್ಸ್ ಮಗ ಕರೆಂಟ್ ಅಫೇರ್ಸ್ ಅಂತ ಓದ್ಕೊಂಡು ಹೋದ್ರೆ ಸಿಕ್ಬಿಡೋದು, ಹಿಸ್ಟ್ರಿ ಸ್ವಲ್ಪ ಓದ್ಕೊಂಡು ಹೋದ್ರೆ ಸಿಕ್ಬಿಡೋದು. ಸೊ ಇವರು ಅಧಿಸೂಚನೆ ಯಾವಾಗ ಅಂತ ಪ್ರಶ್ನೆ ಮಾಡಲು ಅರ್ಹ ಸ್ಪರ್ಧಾರ್ಥಿಗಳು. ನಾನು ನಿಮ್ಮನ್ನ ಹೀಯಾಳಿಸ್ತಿಲ್ಲ ಅಥವಾ ಖಂಡಿಸ್ತಾ ಇಲ್ಲ ಅಥವಾ ಏನು ನೀವು ಬೈತಾ ಇಲ್ಲ. ಮೇಲೆ ಇದು ಮನವರಿಕೆ ಮಾಡ್ಕೊಳ್ಳಿ, ನೀವು ಪ್ರಶ್ನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಇದು ಅದು ಬೇರೆ, ಪೊಲಿಟಿಕಲಿ ಪ್ರಶ್ನೆ ಮಾಡೋಣ ಬೇರೆಯವ್ರಿಗೆ, ನಾವು ಮಾಡ್ಲೇಬೇಕು. ನಿಮ್ಮ ತನಕ ಬಂದಾಗ ನೀವು ಪ್ರಶ್ನೆ ಮಾಡ್ಲೇಬೇಕು. ಇಲ್ಲಿ ಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡ್ಕೊಂಡು ಯಾರು ಹೋಗ್ತಾರೋ ಅವರು ಈ ಲೆವೆಲ್ ಬಂದಿರ್ತಾರೆ. ಕಂಪ್ಲೀಟ್ ಆಗಿರೋ, ಸಕ್ಸಸ್ ಆಗಿರೋ 170 ಹೋಗಿರ್ತಾರೆ ಸೆಲೆಕ್ಷನ್. ಇವರು 150+ ಏನು 170 ನಿಯರ್ ಹೋಗಿರ್ತಾರಲ್ಲ, ಇವರು ಯಾವಾಗ ಅಧಿಸೂಚನೆ ಆಗುತ್ತೋ ಅಂತ ಕಾಯ್ತಿರ್ತಾರೆ. ಯಾಕೆಂದ್ರೆ ರೆಡಿ ಇದಾರೆ ಅವ್ರು ಬರೆಯಕ್ಕೆ. ಬಿಕಾಸ್ ಎಲ್ಲವನ್ನು ಓದಿ ಅಧ್ಯಯನ ಮಾಡಿ ಆಳವಾಗಿ ಜ್ಞಾನವನ್ನ ಪಡ್ಕೊಂಡು ಜಸ್ಟ್ ರಿವಿಷನ್ಗೆ ನಾಳೆ ಮಾಡಿದ್ರ ನಾಳೆಗೆ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಬರೀತಾರೆ, ಕೆಲಸ ತಗೊಂತಾರೆ. ಆದ್ರೆ ಏನ್ ಮಾಡಿ ಅಂತ ಬಡ್ಕಂತಿರ್ತಾರಲ್ಲ ಕೆಲವು, ನೋಟಿಫಿಕೇಶನ್ ಮಾಡಿ ಅಂತೇಳಿ ಇಲ್ಲಿರ್ತಾರ ಅವ್ರು ಜಾಸ್ತಿ. ಆಯ್ತು, ನಾಳೆ ನೋಟಿಫಿಕೇಶನ್ ಮಾಡಿದ್ರೆ ಇವ್ರು ಸೆಲೆಕ್ಟ್ ಆಗ್ತಾರೆ, ಇವ್ರು ಸೆಲೆಕ್ಟ್ ಆಗ್ತಾರೆ. ಯಾರಾಗೋದು? ಇವರು ಸಮೀಪದಲ್ಲಿ ಇರ್ತಾರಲ್ಲ, ಇವ್ರು ಸೆಲೆಕ್ಟ್ ಆಗ್ತಾರೆ. ಹಂಗಂತ ಇವ್ರು ಆಗ ತಪ್ಪು ಅಂತ ಹೇಳ್ತಿಲ್ಲ, ಒಳ್ಳೇದು, ಕಷ್ಟಪಟ್ಟಿದ್ದಾರೆ, ಸೆಲೆಕ್ಟ್ ಆಗೇ ಆಗ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು ಸರ್? 50 ಜನ 50,000, 60,000 ಇದೀವಿ. ಯಾರೋ 100, 120, 140, 150 ಒಳಗೆ ಏನು ಇದಿರಲ್ಲ ಅಂಕಗಳು ತಗೊಂಡು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಅಧಿಸೂಚನೆ ಬಗ್ಗೆ ಮಾತಾಡಬಾರ್ದು. ಯಾವ್ದ್ರ ಬಗ್ಗೆ ಮಾತಾಡಬೇಕು? ನನ್ನ ಪಾಠಗಳು, ಯಾವ ಪುಸ್ತಕವನ್ನು ಓದಬೇಕು, ಯಾವ ಘಟಕಗಳನ್ನ ಓದಬೇಕು, ಹಿಂದಿನ ಪ್ರಶ್ನೆ ಪತ್ರಿಕೆ ತೆಗೀರಿ. ಲಾಸ್ಟ್ 5 years ಅಥವಾ ಲಾಸ್ಟ್ ಎಕ್ಸಾಮ್ ಯಾವ್ದು ಬರ್ದಿದ್ದೀರಾ ಅದನ್ನ ತೆಗೆದು ಅಧ್ಯಯನ ಮಾಡಿ, ತುಲನೆ ಮಾಡಿ, ಅಭ್ಯಾಸ ಮಾಡಿ, ಅನ್ವೇಷಣೆ ಮಾಡಿ, ಎಲ್ಲಿ ನಾನು ಎಳೆದಿದ್ದೀನಿ ಅಂತ ಫೈಂಡ್ ಔಟ್ ಮಾಡಿ, ಅದನ್ನ ನೀವು ರಿಸರ್ವ್ ಮಾಡ್ಕೊಂಡು ಮತ್ತೆ ಓದಕ್ ಕುತ್ಕೋಬೇಕು. ಅಧಿಸೂಚನೆ ಬಗ್ಗೆ ತಲೆ ಕೆಡಿಸೋಕೆ ಹೋಗಬಾರ್ದು. ಯಾರು? ಇವರು. ಮ್ಯಾಕ್ಸಿಮಮ್ ಇರೋದೇ ಇವರು. ಅರ್ಥ ಆಯ್ತಾ? 50ರಿಂದ 90,000 ಇರೋದು ಇವರು. ಇಲ್ಲಿ 5,000, 10,000 ಒಳಗಿರೋದು ಇವರು. ಇವರೆಲ್ಲ ರೆಡಿ ಇದ್ದಾರೆ. 1,000 ಇಟ್ಕೊಳ್ಳಿ. ನಾಳೆ ನೋಟಿಫಿಕೇಶನ್ ಇವ್ರು ಸೆಲೆಕ್ಟ್ ಆಗ್ತಾರೆ. ನೀವು 50+, 50,000 ಜನ ಇದ್ರಲ್ಲಿ ನೀವೇನ್ ಮಾಡ್ತೀರಾ? 150 ಒಳಗಿರೋ ಸ್ಕೋರು. ನೀವು ಮೊದಲು ಏನಿಲ್ಲ, ಸಿಂಪಲ್ ಲಾಸ್ಟ್ 5 years ಕ್ವಶನ್ ತಗೊಂಡು, ನೀವು KS ಇರಲಿ ಅಥವಾ FT ಇರಲಿ, ಯಾವುದೇ ಎಕ್ಸಾಮ್ PSI ಇರಲಿ, ಇನ್ನೇ 5 ವರ್ಷಗಳ ಪ್ರಶ್ನೆಗಳನ್ನ ತಗೊಂಡು ಕುತ್ಕೊಳ್ಳಿ. ಫಸ್ಟ್ ಘಟಕಗಳು ಬರ್ಕೊಳ್ಳಿ. ಹಿಸ್ಟ್ರಿಲಿ, ಏನ್ಷಿಯಂಟ್ ಹಿಸ್ಟ್ರಿಲಿ ಎಷ್ಟು ಟಾಪಿಕ್ ಕೇಳಿದಾನೆ ಎಲ್ಲಾ ಟಾಪಿಕ್ ಒಂದ್ ಕಡೆ ಬರ್ಕೊಳ್ಳಿ. ಮಿಡಿವಲ್ ಒಂದ್ ಕಡೆ ಬರ್ಕೊಳ್ಳಿ, ಮಾಡರ್ನ್ ಒಂದ್ ಕಡೆ ಬರ್ಕೊಳ್ಳಿ, ಕರ್ನಾಟಕ ಹಿಸ್ಟ್ರಿ ಟಾಪಿಕ್ ಒಂದ್ ಕಡೆ ಬರ್ಕೊಳ್ಳಿ, ಸೈನ್ಸು, ಎಕನಾಮಿ, ಎನ್ವೈರನ್ಮೆಂಟ್, ಎಕಾಲಜಿ, ಪೊಲಿಟಿ, ಅರ್ಥ ಆಯ್ತಾ? ಜನರಲ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್, ಎಲ್ಲಾ ವಿಷಯಗಳನ್ನು, ಜಿಯೋಗ್ರಫಿ, ಎಲ್ಲವನ್ನು ಟಾಪಿಕ್ ವೈಸ್ 5 ವರ್ಷದಲ್ಲಿ ಯಾವ್ಯಾವ ಟಾಪಿಕ್ ಕೇಳಿದನೋ ಸಬ್ಜೆಕ್ಟ್ ವೈಸ್ ಬರ್ಕೊಳ್ಳಿ, ಟಾಪಿಕ್ ವೈಸ್ ಬರ್ಕೊಳ್ಳಿ. ಬರ್ಕೊಂಡು ಕುತ್ಕೊಂಡು ಅವ್ರನ್ನ ಕಡೆ ಅಧ್ಯಯನ ಮಾಡಿದ್ರೆ ನೀವು ಸಕ್ಸಸ್ಸು ನಿಮ್ಮ ಜೇಬಲ್ಲಿ ನೀವು ಇಟ್ಕೊಂಡು ಓಡಾಡ್ಬೋದು. ಅವಾಗ ಇವ್ರ ತರ ಆಗ್ತೀರಾ. ಅವಾಗ ನೀವು ಅಧಿಸೂಚನೆ ಯಾವಾಗ, ನೇಮಕಾತಿ ಯಾವಾಗ ಅಂತ ಕೇಳಲು ಅರ್ಹ ಸ್ಪರ್ಧಾರ್ಥಿಗಳು ಆಗುತ್ತೀರಿ.
ಕ್ಲಿಯರ್? ಸೊ ಆಗಿದ್ರೆ ಇವ್ರ ಲಿಸ್ಟ್ ಬರ್ಬೇಕಂದ್ರೆ ನೀವು ಇವ್ರ ಗ್ರೂಪ್ ಈ ಒಂದು ಗ್ರೂಪ್ಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಜಿಗಿಯೋದಲ್ಲ, ಅಧ್ಯಯನ ಮಾಡಬೇಕು, ಆಳವಾದ ಜ್ಞಾನವನ್ನು ಪಡಿಬೇಕು. ಸೊ ಇಲ್ಲಿ ರೆಡಿ ಇದ್ದಾರೆ ಇವರು. ನೀವು ಎಲ್ಲರೂ ಗುಂಪಲ್ಲಿ ಹೋಗ್ಬಿಟ್ಟು ನೋಟಿಫಿಕೇಶನ್ ಮಾಡಿ ಅಂತ ಏನೋ ಹೇಳ್ತೀರಿ, ಬೆಳಿಗ್ಗೆ ತಕ್ಷಣ ಮಾಡ್ಬಿಡಲ್ಲ ಸರ್ಕಾರ. ಅವ್ರ ಟೈಮ್ ಬಂದಾಗಲೇ ಮಾಡೋದು. ಎಲೆಕ್ಷನ್ ಬರ್ತೈತೆ ಹತ್ರ, ನೋಟಿಫಿಕೇಶನ್ ಮಾಡ್ತಾರೆ, ನೀವು ತಲೆ ಕೆಡಿಸೋಕೆ ಹೋಗಬೇಡಿ. ಸೇಮ್ 17ರಲ್ಲಿ ಏನು ಎಲೆಕ್ಷನ್ ಟೈಮ್ ಮುಂಚೆ 18 ಎಲೆಕ್ಷನ್ ಇತ್ತು, 17 ನೋಟಿಫಿಕೇಶನ್ ಮಾಡೋದು ಸಿದ್ದರಾಮಯ್ಯ ಅವರು. ಸೇಮ್ ಇವಾಗಲೂ ಅದೇ ಮಾಡೋದು. 27, 28 ನಿಮ್ಮ ಕಂಪ್ಲೀಟ್ ನೋಟಿಫಿಕೇಶನ್ ತುಂಬಿ 27 ಮತ್ತೆ 28ಗೆ ಹೋಗಲ್ಲ, 26, 27ರಲ್ಲಿ ನೋಟಿಫಿಕೇಶನ್ ಎಲ್ಲವೂ ಆಗ್ತವೆ. ನೀವು ಅಲ್ಲಿ ಲಿಸ್ಟ್ ಅಲ್ಲಿ ಇರಬೇಕಂದ್ರೆ ಫಸ್ಟ್ ಈ ಲಿಸ್ಟ್ ಇಂದ ಈ ಲಿಸ್ಟಿಗೆ ಬನ್ನಿ. ಅರ್ಥ ಆಯ್ತಾ? ಈ ಒಂದು ಏನು 150 ಬಿಲೋ ಸ್ಕೋರರ್ ಇದಾರಲ್ಲ, ಈ ಲಿಸ್ಟ್ ಇಂದ ನಾನು ಹೇಳ್ದಂಗೆ ಅಧ್ಯಯನ ಮಾಡಿ, ಪ್ರೀವಿಯಸ್ ಕ್ವಶನ್ ತಗೊಂಡು 5 ವರ್ಷದ್ದು 10 ವರ್ಷ ತಗೊಂಡು ಟಾಪಿಕ್ ಫೈಂಡ್ ಔಟ್ ಮಾಡಿ ಅವನ್ನ ಅಧ್ಯಯನ ಮಾಡಿ ನೀಟಾಗಿ ಕರೆಂಟ್ ಅಫೇರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಈ ಹಂತಕ್ಕೆ ಬರಬೇಕು. ಯಾವಾಗ 150 ಅಬೌವ್ ಸ್ಕೋರಿಗೆ ಬರಬೇಕು, ರೀಚ್ ಆಗಬೇಕು. ದೆನ್ ಯು ವಿಲ್ ಗೆಟ್ ಎ ಸರ್. ಮತ್ತೆ ಎಕ್ಸಾಮ್ ಆದಾಗ ಮತ್ತೆ ಒಂದೇ ಚಾನ್ಸ್ ಸಿಗುತ್ತೆ, ನಾವೇ ಮಾಡೋದು, ನಮ್ಗೆ ಇನ್ನೊಂದು ಅವಕಾಶ ಸಿಗಲ್ವಲ್ಲ ಅನ್ಬೇಡಿ. ಸೊ ನೀವು ಅಧ್ಯಯನ ಮಾಡಿರ್ತೀರಾ, ಆಗ ಇವ್ರನ್ನ ನೀವು ಚೆನ್ನಾಗಿ ಇನ್ನೂ ಆಳವಾದ ಅಧ್ಯಯನ ಮಾಡಿ ಇವ್ರನ್ನ ಮೀರಿ ನೀವು ಮುಂದೆ ಹೋಗ್ಬೇಕು. ಅರ್ಥ ಆಯ್ತಾ? ಇಷ್ಟು ಮಾಡಿದ್ದಲ್ಲಿ ನೀವು 2028ಕ್ಕೆ ಒಬ್ಬ ಅಧಿಕಾರಿಯಾಗಿ ನೀವು ಜಾಯಿನ್ ಆಗೋದು ಸರ್ಕಾರಿ ಕಚೇರಿಗೆ ನಿಶ್ಚಿತ ಖಚಿತ. ಕ್ಲಿಯರ್? ಯಾವ್ದಾರ ಒಂದು ಹುದ್ದೆಯಲ್ಲಿ ನೀವು ಇರ್ತೀರಾ ಅಂತ ಹೇಳ್ತಾ ಒಂದು ವಿಚಾರ ಹೇಳ್ಬೇಕನ್ನಿಸ್ತು. ತುಂಬಾ ಸತಿ ಮಧ್ಯದಲ್ಲಿ ಹೇಳಿದೀನಿ, ಹಿಂದೆ ಅಲ್ಲ, ಇದು ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ಚರ್ಚೆ ಮಾಡಿದ್ದೀನಿ. ಅದಕ್ಕೋಸ್ಕರ ಸೊ ಇದನ್ನ ಪಾಲನೆ ಮಾಡಿ ದೆನ್ ಈ ಲಿಸ್ಟಿಂದ ಈ ಲಿಸ್ಟಿಗೆ ಬನ್ನಿ. ಆಗ ಅಧಿಸೂಚನೆ ಯಾವಾಗ ಮಾಡ್ತೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ. ಬೇರೆ ಬೇರೆ ವಿಧದಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಊರಿನ ಸಮಸ್ಯೆ, ನಿಮ್ಮ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಪ್ರಶ್ನೆಗಳು ಮಾಡಿ. ಅದ್ರ ಬಗ್ಗೆ ಬೇಡ ಅಂತ ಹೇಳ್ತಿಲ್ಲ. ಸ್ಪರ್ಧಾತ್ಮಕ ಒಂದು ಅಧಿಸೂಚನೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಲು ನೀವು ಯಾವಾಗ ಅರ್ಹ ಸ್ಪರ್ಧಾರ್ಥಿಗಳು ಎಂದರೆ 200ಕ್ಕೆ 170, 150 ಅಂಕಗಳನ್ನು ಪಡೆದಾಗ ಮಾತ್ರ ಅರ್ಹರು. ಅಂದ್ರೆ ಆ ಸಂಯುಕ್ತದಲ್ಲಿ ಇರಬೇಕು. ನೀನು 100 ಅಂಕ 200ಕ್ಕೆ 50% ಸ್ಕೋರ್ ಮಾಡಿ ನೋಟಿಫಿಕೇಶನ್ ಯಾವಾಗ ನಾಳೆ ಮಾಡ್ತಾರಪ್ಪ, ಏನ್ ಮಾಡ್ತೀಯ ಅವಾಗ? ನಾಳೆನೇ ಮಾಡಿದ್ರು, ಮುಂದಿನ ತಿಂಗಳ ಎಕ್ಸಾಮ್ ಬರಿತೀಯಾ? ಆಗಲ್ಲ. ಅಟ್ಲೀಸ್ಟ್ 10-15 ಮಾರ್ಕ್ಸ್ ಇರೋದು ಇವ್ರು ಹೋಗ್ತಾರೆ ಸೆಲೆಕ್ಟ್ ಆಗಿ, ಪಕ್ಕ ಸಮೀಪದಲ್ಲಿದ್ದಾರೆ. ಆದ್ರೆ ನೀವು 50-60 ಅಂಕ ಹಿಂದೆ ಇದ್ದೀರಾ. ಸೊ ಅಧ್ಯಯನವನ್ನ ಮಾಡಬೇಕು, ಆಳವಾದ ಅಧ್ಯಯನ. ಮೇಕ್ ಎ ನೋಟ್ಸ್. ನಿಮ್ಮ ಗ್ರಂಥ ಬರೋವರೆಗೂ ನೀವು ಸಕ್ಸಸ್ ಆಗಲ್ಲ. ನೀವು ಡೆಫಿನೆಟ್ಲಿ ಕೇಳ್ಕೊಳ್ಳಿ, ಯಾರನ್ನಾರ ಕೇಳಿ, IAS ಮಾಡಿ, ನಾನು KAS ಮಾಡಿ, PS ಆಗಿರೋರು, ಅವ್ರದ್ದೊಂದು ನೋಟ್ಸ್ ಅಟ್ಲೀಸ್ಟ್ ಸುಮ್ಮನೆ ಗೀಸ್ಕೊಂಡಿರ್ತಾರೆ ಅವರು. ಅಷ್ಟಾರ ಮಾಡಿ ಸಾಕು, ನಿಮ್ಗೆ ಅರ್ಥ ಆಗಂಗೆ ಸಾಕು, ಬೇರೆಯವ್ರಿಗೆ ನಿಮಗೆ ಅರ್ಥ ಆಗಿದ್ರೆ ಸಾಕು. ಸೊ ನೋಟ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.